ಎಲ್ಲರಿಗೂ ನಮಸ್ಕಾರ. ಎಜು ಕಿರಣ್ ಕನ್ನಡಕ್ಕೆ ಇವತ್ತು ನಾವು ಏನು ಕಲಿಯೋಣ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಆದಮೇಲೆ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅಂದಮೇಲೆ ನೀವು ಏನು ಮಾಡ್ಬೋದು ಅಂದರೆ ಒಂದು ಎಲಿಮೆಂಟಿನ ಗ್ರೂಪು, ಪೀರಿಯಡ್ ಮತ್ತು ಅದರ ಬ್ಲಾಕ್ ಇವೆಲ್ಲವನ್ನು ಕಂಡುಹಿಡಿಬೋದು ಜಸ್ಟ್ ಬೈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಯಾವುದೇ ಒಂದು ಎಲಿಮೆಂಟ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ತಗೊಳ್ತೀರಾ ಅಂದ್ಕೊಳ್ಳಿ ಆಕ್ಸಿಜನ್. ಸೊ ಆಕ್ಸಿಜನಿನ ಒಂದು ಎಲಿಮೆಂಟ್ ನಂಬರ್ ಏನಿದೆ, ಅಟಾಮಿಕ್ ನಂಬರ್ ಏನಿದೆ, ಇದು 8 ಆಗಿರುತ್ತೆ. ಸೊ 8 ಆಗಿರೋದ್ರಿಂದ ನಾನು ಮೊದಲು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದಾದರೆ 1s2 2s2 2p4 ಅಂತ ಬರಿತೀನಿ. ಸೊ ಈಗ ಬರೆದಾಗ ನೀವು ಮ್ಯಾಕ್ಸಿಮಮ್ ನಂಬರ್ ಎಲ್ಲಿ ನೋಡ್ತೀರೋ ಈ ಒಂದು ಕಾನ್ಫಿಗರೇಷನ್ದಲ್ಲಿ ಅಲ್ಲಿಂದ ಒಂದು ಲೈನನ್ನು ಆ್ಯರೋವನ್ನು ಬರೀಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಮ್ಯಾಕ್ಸಿಮಮ್ ನಂಬರ್ ನೋಡ್ತಾ ಇರೋದು 2, ಅದು ಕೂಡ ಎಲ್ಲಿಂದ ನಿಮ್ಗೆ ಶುರುವಾಗಿದೆ ಮ್ಯಾಕ್ಸಿಮಮ್ ನಂಬರ್ ಅದನ್ನು ಕೂಡ ನೋಡಬೇಕು. ಇಲ್ಲಿ 2 ಇದೆ, ಸೊ 2ದಿಂದ ತೊಗೊಳ್ಬೇಕು. ಇಲ್ಲಿ 2 ಇದೆ ಅಂತ ಇಲ್ಲಿಂದ ತೊಗೊಳೋದಲ್ಲ, ಎಲ್ಲಿಂದ ಶುರುವಾಗಿದೆ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿಂದ ಲಾಸ್ಟ್ ತನಕ ಒಂದು ಆ್ಯರೋ ಎಳಿತೀರಾ. ಇದರ ನೆಕ್ಸ್ಟ್ ಏನು ನೋಡ್ತೀರಾ ಅಂದರೆ ಇದರಲ್ಲಿ ಲಾಸ್ಟ್ ಒಂದು ಲೆಟರ್ ಎಲ್ಲಿ ಎಂಡ್ ಆಗಿದೆ ಅಂತ ಹೇಳಿ. ಸೊ ನೀವು ಇಲ್ಲಿ ನೋಡೋದಾದರೆ ಲೆಟರ್ ಎಂಡ್ ಆಗ್ತಾ ಇರುವಂಥದ್ದು ಪಿ ಬ್ಲಾಕಲ್ಲಿ, ಮೀನ್ಸ್ ಪಿ ಲೆಟರ್ ಅಂದರೆ ಪಿ ಬ್ಲಾಕ್ ಅಂತ ಹೇಳಿ. ಸೊ ಇದು ಬ್ಲಾಕ್, ವಿ ಹ್ಯಾವ್ ಫೈಂಡ್ ಇಟ್. ನಾವು ಏನು ಮಾಡಬೇಕಂದ್ರೆ ನೀವು ಎಲ್ಲಿಂದ ಶುರು ಮಾಡಿರಲ್ಲ ಆ ಒಂದು ಲೆಟರ್ ಅಥವಾ ಆ ಒಂದು ನಂಬರ್ ಏನಿದೆ, ಹೈಯೆಸ್ಟ್ ನಂಬರ್, ಆ ನಂಬರೇ ಏನಾಗಿರ್ತದೆ ಅಂದರೆ ಗ್ರೂಪ್ ಅಲ್ಲ, ಸಾರಿ ಇದು ಪೀರಿಯಡ್ ಆಗಿರುತ್ತೆ. ಸೊ ಸೆಕೆಂಡ್ ಇಲ್ಲಿ ಎರಡು ಅಂತ ಇದೆ, ಸೊ 2 ಏನಾಗುತ್ತೆ ಅಂದರೆ ಪೀರಿಯಡ್ ಆಗಿರ್ತದೆ. ಸೊ ಇದು ವೆರಿ ಸಿಂಪ್ಲಿ ನಿಮ್ಗೆ ಗೊತ್ತಾಗೋಗುತ್ತೆ. ಎಲ್ಲಿಂದ ಶುರು ಮಾಡ್ತಿರಲ್ಲ ಮ್ಯಾಕ್ಸಿಮಮ್ ನಂಬರು ಅದು ಪೀರಿಯಡ್ ಆಗಿರುತ್ತೆ, ಯಾವ ಒಂದು ಲೆಟರ್ ಎಂಡ್ ಆಗುತ್ತಲ್ಲ ಲಾಸ್ಟಿಗೆ ಅದು ಬ್ಲಾಕ್ ಆಗಿರುತ್ತೆ. ನಾವು ಗ್ರೂಪು ಕಂಡುಹಿಡೋದಕ್ಕೆ ಒಂದು ಸ್ಮಾಲ್ ಟ್ರಿಕ್ ಇದೆ. ಗ್ರೂಪ್ ಕಂಡುಹಿಡೋದಕ್ಕೆ ನೀವು ಮೊದಲು SDP ಈ ರೀತಿಯಾದಂಥ 3 ಬ್ಲಾಕ್ನ ನೇಮ್ಗಳನ್ನು ಬರ್ಕೊಂಡು ನೀವು ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಅನ್ನೋದನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ ಎಸ್ಸಿಗೆ ಇಲ್ಲಿ 2 ಇದೆ, 2 ಎಲೆಕ್ಟ್ರಾನ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿದೆ, ಸೊ 2 ಬರೀತೀರಾ. ಡಿಗೆ ಇಲ್ಲ, ಸೊ ಡಿ ಇಲ್ಲ ಅಂತ ಹೇಳಿ ನೀವು ಹಾಗೆ ಬಿಡೋ ಹಾಗಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ 10 ಬರೀಬೇಕಾಗುತ್ತೆ. ಪಿ ಏನಾಗುತ್ತೆ ಅಂದರೆ 4. ಸೊ ಟೋಟಲಾಗಿ ನಾವು ಕೌಂಟ್ ಮಾಡಿದಾಗ ನಮ್ಗೆ ಸಿಗುವಂಥದ್ದು 16 ಅಂತ ಹೇಳಿ, ಪ್ಲಸ್ ಮಾಡಿದಾಗ 16 ಅಂತ ಬರುತ್ತೆ. ಇದು ಇದರ ಗ್ರೂಪ್ ಆಗಿರುತ್ತೆ. ನೀವು ಚೆಕ್ ಮಾಡಬೇಕಾದ್ರೆ ಆಕ್ಸಿಜನ್ ಇರುವಂಥದ್ದು 16 ಗ್ರೂಪಲ್ಲಿ, ಪಿ ಬ್ಲಾಕಲ್ಲಿ, ಮತ್ತು ಇದು ಸೆಕೆಂಡ್ ಪೀರಿಯಡಲ್ಲಿದೆ. ಸೊ ಇದು ಒಂದು ಎಲಿಮೆಂಟಿನ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಇನ್ನೊಂದು ಪೊಟ್ಯಾಷಿಯಂ ತಗೊಳ್ತೀನಿ ಅಂದ್ಕೊಳ್ಳಿ, ಪೊಟ್ಯಾಷಿಯಂ ಕೆ. ಇದರ ಒಂದು ಎಲಿಮೆಂಟರ್ ಅಥವಾ ಅಟಾಮಿಕ್ ನಂಬರ್ ಏನಿದೆ ಇದು 19 ಆಗುತ್ತೆ. ಸೊ 19 ಇದನ್ನು ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಬರೀತೀನಿ ಅಂದರೆ 1s2 2s2 2p6 3s2 3p6 3s2 3p6 4s1 ಆಗುತ್ತೆ. ಸೊ 1s2 2s2 2p6 3s2 3p6 4s1 ಆಗುತ್ತೆ. ಆವಾಗ ನಿಮಗೆ ಕಂಪ್ಲೀಟ್ಲಿ ಎಷ್ಟು ಬಂತು? 10 8 9 1. ಸೊ ಟೋಟಲಿ 19 ಬಂತು. ಸೊ ಇಲ್ಲಿ ನೀವು ನಾನು ಹೇಳಿದಾಗೆ ಮೊದಲು ಮಾಡಬೇಕಾಗಿರುವಂಥದ್ದು ಏನಂದರೆ ಮ್ಯಾಕ್ಸಿಮಮ್ ನಂಬರ್ ಎಲ್ಲಿಂದ ಶುರುವಾಗಿದೆಯೋ ಅದನ್ನು ಚೆಕ್ ಮಾಡ್ತೀರಾ. ಇಲ್ಲಿ 4 ಇದೆ, ಸೊ 4ಇಂದ ಒಂದು ಲೈನ್ ಹೇಳಿದ್ರಿ, 4ಇಂದ ಲೈನ್ ಹೇಳಿದಾಗ ಲಾಸ್ಟ್ ಲೆಟರ್ ಎಂಡ್ ಆಗ್ತಿರೋದು ಎಸ್ ಅಲ್ಲಿ, ಸೊ ಎಸ್ ಬ್ಲಾಕ್ ಆಗುತ್ತೆ. 4 ಮ್ಯಾಕ್ಸಿಮಮ್ ನಂಬರ್ 4 ಆಗುತ್ತೆ, ನೀವು ಯಾರೋ ಮಾಡಿದ್ರಲ್ಲಿ ಮ್ಯಾಕ್ಸಿಮಮ್ ನಂಬರ್ 4 ಆಗುತ್ತೆ. ಸೊ 4th ಪೀರಿಯಡ್ ಆಗುತ್ತೆ. ಗ್ರೂಪಿಗೆ ಒಂದೇ ಒಂದು ಟ್ರಿಕ್ ನಾನು ಹೇಳ್ತಾ ಇರೋದು SDP. ಸೊ ಎಸ್ ಅಲ್ಲಿರುವಂಥದ್ದು 1, ಡಿಯಲ್ಲಿರುವಂಥದ್ದು 0, ಇಲ್ಲಿ ಇಲ್ಲವೇ ಇಲ್ಲ, ಪಿದಲ್ಲಿರುವಂಥದ್ದು ಕೂಡ 0. ಸೊ ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ 1 ಏನಂದರೆ ಗ್ರೂಪ್ ಆಗುತ್ತೆ, ಪೊಟ್ಯಾಷಿಯಮಿನ ಗ್ರೂಪು 1. ಸೊ ನಿಮ್ಗೆ ಒಂದು ಏನಂದರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪಿದಲ್ಲಿ ಯಾವಾಗಲೇ ನಿಮ್ಗೆ ನಂಬರ್ ಇದ್ದರೆ ಅವಾಗ ನೀವು ಡಿನ ಹೀಗೆ ಬಿಡೋ ಹಾಗಿಲ್ಲ, 10 ಅಂತೇಳಿ ಹಾಕಬೇಕಾಗುತ್ತೆ. ಪಿದಲ್ಲಿ ಯಾವಾಗಲೇ ನಂಬರ್ ಇದ್ದರೆ, ಪಿದಲ್ಲಿ ಯಾವುದು ಇಲ್ಲಪ್ಪ ಅಂದರೆ ಅವಾಗ ನೀವು ಹಾಕುವಂಥ ಅವಶ್ಯಕತೆ ಇಲ್ಲ, 0 ಅಂತ ಬರಿಬೋದು.